ಒಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ ನಡೀತಾ ಇದೆ, ಬಾಯ್ಕಾಟ್ ಕ್ಯಾಂಪೇನು. ಮತ್ತೊಂದು ಕಡೆ ಕ್ರಿಕೆಟ್ ಅಭಿಮಾನಿಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲ ವಿರೋಧದ ನಡುವೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ಪಂದ್ಯಕ್ಕೆ BCCI ಸಮರ್ಥನೆ ಮಾಡ್ಕೊಳ್ತಾ ಇದೆ, ಜಸ್ಟಿಫಿಕೇಶನ್ ಕೊಡ್ತಾ ಇದೆ. ಏಷ್ಯಾ ಕಪ್ ಕೂಡ ಹಲವು ರಾಷ್ಟ್ರಗಳು ಪಾಲ್ಗೊಳ್ಳುವಂತಹ ಟೂರ್ನಿ ಇದು. ಸೊ ಅವ್ರು ಕೊಡ್ತಾ ಇರುವಂಥ ಸಮರ್ಥನೆ ಇದು. ನೋಡಿ, ಭಾರಿ ವಿರೋಧದ ನಡುವೆ BCCI ಇದಕ್ಕೆ ಸಂಬಂಧಪಟ್ಟಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಯಾಕಂತಂದ್ರೆ ಏಷ್ಯಾ ಕಪ್ ಕೂಡ ಹಲವು ರಾಷ್ಟ್ರಗಳು ಪಾಲ್ಗೊಳ್ಳುವಂತಹ ಟೂರ್ನಿ. ಒಲಿಂಪಿಕ್ಕು, ಫಿಫಾ ಅಂದರೆ ಫುಟ್ಬಾಲು, ಅಥ್ಲೆಟಿಕ್ಸ್ನಂತೆ ಅಂತಾರಾಷ್ಟ್ರೀಯ ಟೂರ್ನಿ ಭಾವನೆಗಳನ್ನು ಮುಂದಿಟ್ಕೊಂಡು ಬಾಯ್ಕಾಟ್ ಮಾಡೋದಕ್ಕೆ ಬರೋದಿಲ್ಲ. BCCIನ ಉತ್ತರ ಇದು. ಟೂರ್ನಿಯನ್ನು ಬಹಿಷ್ಕರಿಸಬೇಕು ಎನ್ನುವ ಒತ್ತಾಯಕ್ಕೆ BCCI ಸಮರ್ಥನೆ ಮಾಡ್ಕೊಳ್ತಾ ಇದೆ. ಟೂರ್ನಿ ಬಾಯ್ಕಾಟ್ ಮಾಡಿದರೆ ಒಂದು ವೇಳೆ ಫ್ಯೂಚರಲ್ಲಿ ಕ್ರಿಕೆಟ್ಗೆ ಡ್ಯಾಮೇಜ್ ಆಗುತ್ತೆ. ದ್ವಿಪಕ್ಷೀಯ ಟೂರ್ನಿ ಬೇರೆ, ಅಂತಾರಾಷ್ಟ್ರೀಯ ಟೂರ್ನಿ ಬೇರೆ. 2012ರಿಂದಲೂ ಕೂಡ ಪಾಕ್ ಜೊತೆ ಭಾರತ ದ್ವಿಪಕ್ಷೀಯ ಕ್ರಿಕೆಟನ್ನು ಆಡಿಲ್ಲ. BCCIನ ಕಾರ್ಯದರ್ಶಿ ದೇವಜಿತ್ ಶುಕ್ಲಾ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಏಷ್ಯಾ ಕಪ್ ಟೂರ್ನಿ, BCCI ವರ್ಸಸ್ PCB ಮ್ಯಾಚ್ ಅಲ್ಲ. ಏಷ್ಯಾ ಕಪ್ ಟೂರ್ನಿ ಬಹಿಷ್ಕರಿಸಬೇಡಿ ಅಭಿಮಾನಿಗಳಿಗೆ BCCI ಕರೆ ಕೊಟ್ಟಿದೆ. ಈಗ ಆಲ್ರೆಡಿ ಯಾಕಂತಂದರೆ ಟಿಕೆಟ್ ತಗೊಳ್ಬೇಡಿ, ಟಿವಿಗಳಲ್ಲಿ ನೋಡಬೇಡಿ, ಒಂದು ವೇಳೆ ಭಾರತ ಗೆದ್ದರೂ ಕೂಡ ಅಭಿನಂದನೆ ಸಲ್ಲಿಸಬೇಡಿ, ಅದಕ್ಕೆ ಸಂಬಂಧಪಟ್ಟಂಥ ಸೆಲೆಬ್ರೇಷನ್ಗಳನ್ನು ಮಾಡಬೇಡಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಹಾಗಾಗಿ ಬಹಿಷ್ಕರಿಸಬೇಡಿ ಅಂತ ಅಭಿಮಾನಿಗಳಿಗೆ BCCI ಕರೆ ಕೊಟ್ಟಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕಂಟೆಂಟ್ ಎಡಿಟರ್ ಮಹೇಶ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಒಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯ್ಕಾಟ್ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ BCCI ಅದರದೇ ಆದಂಥ ಶೈಲಿಯಲ್ಲಿ ಸಮರ್ಥನೆಯನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಬಹಿಷ್ಕರಿಸಬೇಡಿ, ಬಾಯ್ಕಾಟ್ ಮಾಡಬೇಡಿ ಅಂತೇಳಿ ಅಭಿಮಾನಿಗಳಿಗೆ BCCI ಕರೆ ಕೊಟ್ಟಿದೆ. ಸೊ ಹೇಗೆ ನೋಡ್ತಾರೆ ಇದನ್ನ ಕ್ರಿಕೆಟ್ ಅಭಿಮಾನಿಗಳು ಅಂತ? BCCI ರಿಯಾಕ್ಷನ್ ನೋಡ್ತಾ ಇದ್ರೆ ಇದು ಏನನ್ನಿಸ್ತಾ ಇದೆ ಅಂತಂದ್ರೆ, BCCI ಇದನ್ನ ಟೆಕ್ನಿಕಲ್ ಪಾಯಿಂಟ್ಸ್ ಮಾತಾಡ್ತಾ ಇದೆ, ತಾಂತ್ರಿಕ ಕಾರಣಗಳನ್ನ ಮುಂದಿಡ್ತಾ ಇದೆ. ಅಂದ್ರೆ ಭಾರತ ಮತ್ತು ಇಂಡಿಯಾ ಮಧ್ಯೆ ಆಗ್ತಾ ಇರೋದು ಏಷ್ಯಾ ಕಪ್ ಟೂರ್ನಿ, ಅದು ಒಲಿಂಪಿಕ್, ಫುಟ್ಬಾಲ್, ಫೈಫಾ ವರ್ಲ್ಡ್ ಕಪ್ ತರ ಆಗ್ತಾ ಇದೆ. ಅದನ್ನ ನಾವು ಬಾಯ್ಕಾಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅನ್ಬಿಟ್ಟು ವಾದ ಮಾಡ್ತಾ ಇದೆ BCCI. ಅಂದ್ರೆ BCCI ಏನಂತಂದ್ರೆ, ನಾವು 2012ರಿಂದನೂ ಕೂಡ ಪಾಕಿಸ್ತಾನ ಜೊತೆ ದ್ವಿಪಕ್ಷೀಯ ಪಂದ್ಯಗಳನ್ನ ಆಡಿಲ್ಲ, ಆದ್ರೆ ಅಂತಾರಾಷ್ಟ್ರೀಯ ಟೂರ್ನಿಗಳನ್ನ ಇದು ಮಾಡ್ಲಿಕ್ಕೆ ಬರೋದಿಲ್ಲ, ಬಾಯ್ಕಾಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಕಾರಣ ಕೊಡ್ತಾ ಇದೆ. ಆದ್ರೆ ಒಂದು ಇಲ್ಲಿ ಅಭಿಮಾನಿಗಳಿಗೆ ಸಮಸ್ಯೆ ಏನಾಗ್ತಾ ಇದೆ, ಅರಗಿಸ್ಕೊಳ್ಳಿಕ್ ಆಗದೆ ಇರೋದೇ ಅಂತಂದ್ರೆ, 26 ಜನರನ್ನ ಪಹಲ್ಗಾಮ್ನಲ್ಲಿ ಕೊಂದಂತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ತಗೊಳ್ತಾ ಇಲ್ಲ, ಮಾತುಕತೆ ನಡೀತಾ ಇಲ್ಲ, ನೀರನ್ನು ಕೊಡ್ತಾ ಇಲ್ಲ. ಹೀಗಿರುವಾಗ BCCIಗೆ ದುಡ್ಡೇ ಮುಖ್ಯ ಆಯ್ತಾ? ಅಕಸ್ಮಾತ್ ಏಷ್ಯಾ ಕಪ್ ಟೂರ್ನಿಯಿಂದ ಬಾಯ್ಕಾಟ್ ಮಾಡಿದ್ರೆ, ಏಷ್ಯಾ ಕಪ್ ಟೂರ್ನಿಯಿಂದ ಭಾರತ ಆಚೆ ಹೋಗಿದ್ದಿದ್ರೆ BCCIಗೆ ದೊಡ್ಡ ನಷ್ಟ ಆಗ್ತಿರ್ಲಿಲ್ಲ. ಇದರಿಂದ ಈ ಟೂರ್ನಿಯಿಂದ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಲಾಭ ಆಗತ್ತೆ. ಆ ಪಾಕಿಸ್ತಾನಕ್ಕಾಗುವ ಆರ್ಥಿಕ ಲಾಭದ ಒಂದು ಅಂಶ ಮತ್ತೆ ಟೆರರಿಸಂಗೆ ಸಪ್ಲೈ ಆಗತ್ತೆ ಅನ್ನೋ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಭು. ಇಲ್ಲಿ ಸಮಸ್ಯೆ ಏನಂತಂದ್ರೆ, BCCI ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಭಾರತ ಮತ್ತು ಪಾಕಿಸ್ತಾನದ ಏಷ್ಯಾ ಕಪ್ ಟೂರ್ನಿಗೆ ಜನ ಮೊದಲಿನಂತೆ ಉತ್ಸಾಹ ತೋರಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಆನ್ಲೈನ್ ಟಿಕೆಟ್ ಘೋಷಣೆ ಆಗೋದನ್ನೇ ಕಾಯೋರು ಜನ. ಟಿಕೆಟ್ ಆನ್ಲೈನ್ ಅಂತ ಟಿಕೆಟ್ ಅಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ವಿತಿನ್ 10 ಮಿನಿಟ್ಸ್ ಅಲ್ಲಿ ಟಿಕೆಟ್ ಸೇಲ್ ಆಗೋಗ್ಬಿಡೋದು, ಸೋಲ್ಡ್ ಔಟ್ ಆಗ್ಬಿಡೋದು. ಅದು ಅವರ ರೇಂಜ್ ಅಲ್ಲಿ ಅಂದ್ರೆ ದುಬಾರಿ ದರ ಇಟ್ಟರು ಕೂಡ ಟಿಕೆಟ್ ಖರೀದಿ ಆಗ್ಬಿಡೋದು. ಆದ್ರೆ ಇವತ್ತಿನ ಈ ಮ್ಯಾಚ್ ನ ಬಗ್ಗೆ ಜನರಿಗೆ ಉತ್ಸಾಹ ಕಾಣಿಸ್ತಾ ಇಲ್ಲ. ಅದಕ್ಕೆ ಪಹಲ್ಗಾಮು ಮತ್ತು ಆಪರೇಷನ್ ಸಿಂಧೂರದ ಎಫೆಕ್ಟ್ ಇರ್ಬೋದು. ಎರಡನೇದು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಿಲ್ಲ ಅನ್ನೋದು ಕೂಡ ಇರ್ಬೋದು. ಮತ್ತು ಬ್ಯಾಲೆನ್ಸ್ ಇರೋದು 187 ಟಿಕೆಟ್. 187 ಟಿಕೆಟ್ ಖಾಲಿ ಆಗಿಲ್ಲ, ಇನ್ನು ಸೋಲ್ಡ್ ಆಗಿಲ್ಲ ಅನ್ನೋ ವಿಷಯ ಏನಿದೆ, ಇದು ನೋಡೋರ್ಗೆ ಸಂತಸವಾಗಿ ಕಾಣುತ್ತೆ. ಆದ್ರೆ ಇನ್ನೂ ಟೈಮ್ ಇದೆ, ಇನ್ನೂ ಸಮಯ ಇದೆ. ಆ ಟೈಮಲ್ಲಿ ಬೇರೆಯವರು ಅದನ್ನ ಟಿಕೆಟ್ ಅನ್ನ ಖರೀದಿ ಮಾಡಬಹುದು. 187 ಟಿಕೆಟ್ ಖರೀದಿ ಆಗಿಲ್ಲ ಅಂದ್ರೆ ದೊಡ್ಡ ನಷ್ಟ ಏನಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಒಂದು ಕಡೆ ಭಾರತ ಪಾಕಿಸ್ತಾನ ಮ್ಯಾಚ್ಗೆ ಭಾರತ ಗೆಲ್ಲಿ ಅನ್ಬಿಟ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇದಾವೆ ಎಂದಿನಂತೆ. ಅಟ್ ದ ಸೇಮ್ ಟೈಮ್ ಈ ಪಂದ್ಯವನ್ನ ಬಾಯ್ಕಾಟ್ ಮಾಡಬೇಕು ಅನ್ನೋ ಒಪಿನಿಯನ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ
ಪಹಲ್ಗಾಮ್ನಲ್ಲಿ ಬಿದ್ದಂಥದ್ದು 26 ಹೆಣಗಳು. ಅದಕ್ಕೆ ಇಡೀ ದೇಶನ ರಿಯಾಕ್ಟ್ ಮಾಡ್ತು, ಆದ್ರೆ ಕ್ರಿಕೆಟರ್ಸ್ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಬಿಸಿಸಿಐಗೆ ಕೇವಲ ದುಡ್ಡಿನ ಆಸೆ ಇದೆ. ಹಾಗಾಗಿ ಬಿಸಿಸಿಐ ದುಡ್ಡಿನ ಮೋಹಕ್ಕೆ ಬಿದ್ದು ದೇಶವನ್ನ ಬಲಿ ಕೊಡ್ತಾ ಇದೆ ಅನ್ನೋ ಒಪಿನಿಯನ್ ತುಂಬಾ ಆಗ್ತಾ ಇದೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ ಬಿಸಿಸಿಐಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿಚಿತ್ರ ಏನು ಅಂತಂದ್ರೆ ಇದನ್ನ ನಿರ್ಧಾರ ತಗೊಳ್ಬೇಕಾಗಿದ್ದಂತೂ ಬಿಸಿಸಿಐ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ನೋ ಅಂತ ಹೇಳ್ಬಿಟ್ಟಿದ್ರೆ, ಒಂದು ವರ್ಡ್ ನೋ ಅಂತ ಹೇಳಿದಿದ್ರೆ ಈ ಮ್ಯಾಚ್ ನಡೀತಾ ಇರ್ಲಿಲ್ಲ. ಈ ಮ್ಯಾಚ್ ಅನ್ನ ಬಿಸಿಸಿಐ ಕೂಡ ವಾಪಸ್ ಬರ್ತಾ ಇತ್ತು. ಸರ್ಕಾರ ಕೂಡ ಈ ವಿಷಯದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೆ ಅನ್ನೋದರ ಒಪಿನಿಯನ್ ಜನರಲ್ಲಿ ಮೂಡ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.